ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕಡಲೆ ಹಿಟ್ಟಿನಿಂದ ಮಾಡುವಂತಹ ಈ ಬರ್ಫಿಯನ್ನು ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು. ಪಾಕ ಮಾಡುವ ವಿಧಾನವನ್ನು ಕರೆಕ್ಟಾಗಿ ಹೇಳಿಕೊಟ್ಟು ಈ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೇ ಅಳತೆ ಯಾವುದಾದ್ರೂ ಒಂದು ಕಪ್ಪನ್ನು ತಗೊಂಡು ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ತುಂಬಾನೇ ಪರ್ಫೆಕ್ಟ್ ಆಗಿ ಬರ್ತದೆ. 2 ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೇನೆ. ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನು ಆನ್ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕು. ಮೊದಲಿಗೆ ಕಡಲೆ ಹಿಟ್ಟು ತುಪ್ಪವನ್ನೆಲ್ಲ ಹೀರ್ಕೊಳ್ತದೆ. ನೋಡ್ಬೋದು, ಈ ರೀತಿ ಗಟ್ಟಿಯಾಗಿರುವ ಪೇಸ್ಟ್ ರೀತಿಯಾಗಿದೆ. ಇದನ್ನ ಮಧ್ಯಮ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಪರಿಮಳ ಬರುವ ತನಕ ಹುರಿಬೇಕು. ಹುರಿತಾ ಹೋದ ಹಾಗೆ ನೀರಾಗ್ತಾ ಬರ್ತದೆ, ತುಪ್ಪವನ್ನ ಬಿಡ್ತಾ ಬರ್ತದೆ. ನೋಡ್ಬೋದು, ಚೆನ್ನಾಗಿ ಪರಿಮಳವು ಕೂಡ ಬರ್ತದೆ, ಸ್ವಲ್ಪ ಬಣ್ಣವು ಕೂಡ ಬದಲಾಗ್ತದೆ. ಅಲ್ಲಿಯ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಮೊದಲನೇ ಸಲ ಈ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಕಡಲೆ ಹಿಟ್ಟನ್ನ ಎಷ್ಟು ಹೊತ್ತು ಹುರಿಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಇದ್ರೆ ಮೊದಲಿಗೆ ಕಡಲೆ ಹಿಟ್ಟು ತುಪ್ಪ ಹಾಕಿದ ತಕ್ಷಣ ಒಂದ್ ಸ್ವಲ್ಪ ದ್ರಾಕ್ಷಿಯನ್ನ ಹಾಕೊಳ್ಳಿ. ಚೆನ್ನಾಗಿ ಹುರಿತಾ ಬಂದ ಹಾಗೆ ದ್ರಾಕ್ಷಿ ಉಬ್ಬಿ ಬರ್ತದೆ, ಅಲ್ಲಿ ತನಕ ಹುರಿದು ಉರಿಯನ್ನ ಆಫ್ ಮಾಡಿ. ಆಗ ಪರ್ಫೆಕ್ಟ್ ಆಗಿ ರೆಡಿ ಆಗ್ತದೆ. ಹುರಿದಿರುವ ಕಡಲೆ ಹಿಟ್ಟನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ. ಈಗ ಸಕ್ಕರೆಯನ್ನು ಅಳತೆ ಮಾಡ್ಕೊಳ್ತಾ ಇದ್ದೇನೆ. 2 ಕಪ್ ಆಗುವಷ್ಟು ಕಡಲೆ ಹಿಟ್ಟಿಗೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ಸಕ್ಕರೆಯನ್ನ ತಗೊಂಡಿದ್ದೇನೆ. ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ. ಸಕ್ಕರೆಯನ್ನ ಕರಗಿಸ್ಕೊಳ್ತೇನೆ. ಈ ಬರ್ಫಿಯನ್ನ ಮಾಡಲಿಕ್ಕೆ ಸಕ್ಕರೆ ಪಾಕವನ್ನ ಮಾಡ್ಕೊಳ್ಳೋದೇ ಹದವೇ ತುಂಬಾನೇ ಇಂಪಾರ್ಟೆಂಟ್. ನೀರಲ್ಲಿ ಹಾಕಿ ನೋಡ್ಕೊಳ್ತಾ ಇದ್ದೇನೆ. 2-3 ಬಾರಿ ಚೆಕ್ ಮಾಡ್ಕೊಳ್ಬೇಕು, ಒಮ್ಮೆಲೆ ಗೊತ್ತಾಗೋದಿಲ್ಲ. ನೀರಿನಲ್ಲಿ ಹಾಕಿದಾಗ ಫಸ್ಟಿಗೆ ಹಾಕಿದ್ದು ಸಂಪೂರ್ಣವಾಗಿ ಕರಗಿ ಹೋಯ್ತು ಅಂದ್ರೆ ಪಾಕ ಇನ್ನೂ ಆಗಿಲ್ಲ ಅಂತ ಅರ್ಥ. ಇನ್ನೊಮ್ಮೆ ಹಾಕಿದಾಗ ಕೂಡ ಸ್ವಲ್ಪ ನಿಲ್ತಾ ಇದೆ, ಆದ್ರೆ ಅದು ಕೂಡ ಕೈಗೆ ಹಿಡಿಲಿಕ್ಕೆ ಸಿಗ್ತಾ ಇಲ್ಲ. ಈಗ ನಾನು 3ನೇ ಸಲ ತೋರಿಸ್ತಾ ಇದ್ದೇನೆ ನೋಡಿ. ನೀರಿನಲ್ಲಿ ಹಾಕಿದಾಗ ಅದು ತಳದಲ್ಲಿ ನಿಂತಿದೆ, ಹಾಗೆ ನನಗೆ ಕೈಯಲ್ಲಿ ಎತ್ತಲಿಕ್ಕೆ ಸಿಗ್ತಾ ಇದೆ. ಅದು ಅಷ್ಟು ಹದ ಆದ ತಕ್ಷಣ ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು, ಕೈಗೆ ಎತ್ತಲಿಕ್ಕೆ ಸಿಗ್ತಾ ಇದೆ. ಸಾಫ್ಟ್ ಆದಂತಹ ಒಂದು ಚಿಕ್ಕ ಉಂಡೆ ರೀತಿಯಲ್ಲಿ ಆಗಿದೆ. ಅದು ಅಷ್ಟು ಪಾಕ ಆದ ತಕ್ಷಣ ಉರಿಯನ್ನು ಆಫ್ ಮಾಡಿಕೊಂಡು ಅದರ ನೊರೆಯನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ಈ ರೀತಿ ತಿರುಗಿಸ್ತಾ ಹೋದ ಹಾಗೆ ನೊರೆ ಎಲ್ಲ ತಗ್ಗಿ ಹೋಗ್ತದೆ. ನಾನು ಈ ರೆಸಿಪಿಯನ್ನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆನೆ ಸ್ವಲ್ಪ ಗೋಡಂಬಿಯನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ. 1/4 ಕಪ್ ಆಗುವಷ್ಟು ಗೋಡಂಬಿಯನ್ನ ನಾನಿಲ್ಲಿ ಬಳಸಿದ್ದೇನೆ. ಚೆನ್ನಾಗಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ. ಅದನ್ನ ಈಗ ಸಕ್ಕರೆ ಪಾಕದಲ್ಲಿ ಹಾಕೊಂಡಿದ್ದೇನೆ. ಸಂಪೂರ್ಣವಾಗಿ ನೊರೆಯೆಲ್ಲ ಹೋಗಿದೆ, ನೋಡಬಹುದು. ಆಗ ನಾನು ಗೋಡಂಬಿಯ ಪುಡಿಯನ್ನ ಹಾಕೊಂಡಿದ್ದು. ಹಾಗೆ ಈಗಾಗಲೇ ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಉರಿಯನ್ನ ಈಗಾಗಲೇ ಆಫ್ ಮಾಡಿದ್ದೇನೆ. ನೋಡಿರ್ಬೋದು, ಉರಿ ಇಟ್ಕೊಂಡು ನಾವು ಕಡಲೆ ಹಿಟ್ಟು ಗೋಡಂಬಿಯನ್ನೆಲ್ಲ ಹಾಕೋದು ಬೇಡ. ಉರಿಯನ್ನು ಆಫ್ ಮಾಡ್ಕೊಂಡೆ ನಾವು ಕಡಲೆ ಹಿಟ್ಟು ಹುರಿದಿರೋದನ್ನ ಹಾಕೊಳ್ಬೇಕು. ನಂತರ ಈ ರೀತಿ ತಿರುಗಿಸ್ತಾ ಹೋದ ಹಾಗೆ ನಮ್ಮ ಪಾಕದ ಹದ ಗಟ್ಟಿ ಆಗ್ತಾ ಬರ್ತದೆ. ಬಾಣಲೆಯ ಬಿಸಿಗೆ ಅದು ಪಾಕ ಚೆನ್ನಾಗಿ ಬರ್ತದೆ. ನೋಡ್ಬೋದು, ನಾನು ತಿರುಗಿಸ್ತಾ ಇದ್ದ ಹಾಗೆ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಉರಿ ಇಲ್ಲ, ಆಫ್ ಮಾಡ್ಕೊಂಡು ತಿರ್ಸ್ಕೊಳ್ತಾ ಇರೋದಿದು. ಉರಿಯನ್ನ ಹಾಕುದೇ ಬೇಡ. ಹೀಗೆ ತಿರುಗಿಸ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ನೋಡ್ಬೋದು, ತುಂಬಾನೇ ಗಟ್ಟಿ ಆಗಿದೆ. ನಿಮಗೆ ಯಾವ ಹದದಲ್ಲಿ ಬೇಕು ಅಂತ ನೋಡಿಕೊಂಡು ಟ್ರೇಗೆ ತುಪ್ಪ ಸವರ್ಕೊಂಡು ಹಾಕೊಂಡ್ರೆ ಆಯ್ತು. ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ. ಅಕಸ್ಮಾತ್ ನಿಮಗೆ ಇನ್ನೂ ಸ್ಮೂತ್ ಆಗಿ ಬೇಕು ಅಂದ್ರೆ ಸ್ವಲ್ಪ ನೀರಾಗಿರುವಾಗಲೇ ಹಾಕ್ಕೊಳ್ಬಹುದು. ತುಂಬಾನೇ ಸಾಫ್ಟ್ ಆಗಿ ಬರ್ತದೆ. ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಈ ರೀತಿ ಗಟ್ಟಿ ಆಗ್ತಾ ಬಂದ ಹಾಗೆ ಟ್ರೇಗೆ ಹಾಕೊಂಡ್ರೆ ಆಯ್ತು. ನಾನು ಹೇಳಿದ್ದೇನೆ, ಸಕ್ಕರೆ ಪಾಕ ಬಂದ ನಂತರ ಉರಿಯನ್ನು ಆಫ್ ಮಾಡಿ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಮುಂಚೆನೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋದು ಮರ್ತು ಹೋಯ್ತು. ಕಡಲೆ ಹಿಟ್ಟಿಗೆ ಹುರಿದಾಗಲೇ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಾಗ್ತದೆ. ನಾನು ಕೊನೆಯಲ್ಲಿ ಹಾಕಿ ಮೇಲ್ಗಡೆಯಿಂದ ತಟ್ಕೊಂಡೆ. ನಂತರ ಸ್ವಲ್ಪ ಬೆಚ್ಚಗಿರುವಾಗಲೇ ಪೀಸನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಆಕಾರದಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು. ನಾನು ಈ ರೀತಿ ಚೌಕಾಕಾರದಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ. ರುಚಿ ರುಚಿಯಾದಂತಹ ಕಡಲೆ ಹಿಟ್ಟಿನ ಬರ್ಫಿ ಸುಲಭವಾಗಿ ರೆಡಿ ಆಯಿತು. ಯಾರು ಬೇಕಾದರೂ ಹಬ್ಬಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಖಂಡಿತ ತುಂಬಾನೇ ಚೆನ್ನಾಗಿ ಬರ್ತದೆ. ನಾನು ತುಂಬ ಸಲ ಮಾಡಿ ನೋಡಿದ್ದೇನೆ. ಸಕ್ಸಸ್ ಆಗೋದಂತೂ 100% ಗ್ಯಾರಂಟಿ. ನಾನು ಹೇಳಿದ ವಿಧಾನದಲ್ಲಿ ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.